ಪರಿಷತ್ ಸ್ಥಾನಗಳ ಕಬ್ಜಾಗೆ ಕಾಂಗ್ರೆಸ್ ಮೈತ್ರಿ ಕಸರತ್ತು. ನಾಳೆ ಸಚಿವರ ಜೊತೆ ಡಿಸಿಎಂ ಮೀಟಿಂಗ್. ಕೋಲಾರದಲ್ಲಿ ಗೆಲುವಿಗೆ ದೋಸ್ತಿಗಳ ರಣತಂತ್ರ. ಪ್ರೇಮ ನಿವೇದನೆ ಮಾಡಿದವನಿಗೆ ಹೊಡೆತ. ಯುವಕನಿಗೆ ಕಾಂಗ್ರೆಸ್ ಕಾರ್ಯಕರ್ತೆ ಥಳಿತ. ಎಳಕಲ್ನಲ್ಲಿ ನಡೆಯಿತು ಹೈಡ್ರಾಮಾ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಆರೋಪಿಗೆ ಡ್ರಿಲ್. ಪ್ರವಾಸಿ ಮಂದಿರದಲ್ಲಿ ಗಿರೀಶ್ ವಿಚಾರಣೆ. ಚಾಕು ಇರಿತಕ್ಕೆ ಒಳಗಾದ ಲಕ್ಷ್ಮಿ ಮುಂದೆ ಎನ್ಕ್ವೈರಿ. ರಾಜ್ಯದಲ್ಲಿ ಮುಂದುವರೆದ ಮಳೆ ಅವಾಂತರ. ಯಾದಗಿರಿಯಲ್ಲಿ ಮಳೆ ಆರ್ಭಟಕ್ಕೆ ಮಗು ಬಲಿ. ಕಲಬುರಗಿಯಲ್ಲಿ ಸಿಡಿಲಿಗೆ ಇಬ್ಬರು ದುರ್ಮರಣ. ಆನಂದಪುರದಲ್ಲಿ ಲಾಂಗ್ ಹಿಡಿದು ಪುಂಡಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚೇಸಿಂಗ್ ಮಾಡಿ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಾಗರ ಆಸ್ಪತ್ರೆಯಲ್ಲಿ 3 ಯುವಕರಿಗೆ ಹೆಲ್ತ್ ಚೆಕಪ್ ಕೂಡ ಮಾಡಲಾಗಿದೆ. ಗಾಂಜಾ ಸೇವಿಸಿದ್ದಾರಾ ಅನ್ನೋದ್ರ ಬಗ್ಗೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. 3 ಜನ ಯುವಕರು ಅವರು ನಡೆದುಕೊಂಡಂಥ ರೀತಿ, ಅವರ ಹಾವಭಾವ ನೋಡಿದಾಗ ಪ್ರತ್ಯಕ್ಷದರ್ಶಿಗಳು ಹೇಳೋ ಹಾಗೆ ಅವರು ಗಾಂಜಾ ಸೇವಿಸಿದ್ರು ಅನ್ನೋದನ್ನು ಹೇಳ್ತಾ ಇದ್ರು, ಡ್ರಗ್ಸ್ ತಗೊಂಡಿದ್ರು ಅಂತ ಹೇಳಿ ಹೇಳ್ತಾ ಇದ್ರು. ಸದ್ಯ ಈಗ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಲಾಂಗ್ ಹಿಡಿದು ಪುಂಡಾಟ ಮಾಡಿದಂತಹ ವಿಜುವಲ್ ಒಂದು ಕಡೆಯಲ್ಲಾದರೆ 3 ಯುವಕರನ್ನ ವಶಕ್ಕೆ ಪಡೆದ ಪೊಲೀಸರು ಅವರಿಗೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ. ಇದು ಸಾಗರದ ಆನಂದಪುರದಲ್ಲಿ ನಡೆದಂಥ ಘಟನೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಪಾಸಣೆಯನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ. ಇದು ಸಾಗರದ ಆನಂದಪುರದಲ್ಲಿ ನಡೆದಂಥ ಘಟನೆ. ಮೂವರು ಯುವಕರಿಗೆ ಹೆಲ್ತ್ ಚೆಕಪ್ ನಡೀತಾ ಇದೆ. ಸಾಗರದ ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ. ಆನಂದಪುರದಲ್ಲಿ ಲಾಂಗ್ ಹಿಡಿದು ಪುಂಡಾಟವನ್ನು ಮೆರೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಜನ ಪುಂಡರು, ಆ ಪುಂಡ ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಚೇಸಿಂಗ್ ಮಾಡಿ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉಡುಪಿಯಲ್ಲಿ ಗರುಡ ಗ್ಯಾಂಗ್ ವಾರ್ ಆಯಿತು. ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಪುಂಡಾಟ ಜೋರಾಗಿತ್ತು. ನಡು ರಸ್ತೆಯಲ್ಲಿ ಹಾಡ ಹಗಲೇ ಲಾಂಗ್ ಜಳಪಿಸಿದವನಿಗೆ ಸಾರ್ವಜನಿಕರೇ ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನಡು ರಸ್ತೆಯಲ್ಲಿ ಲಾಂಗ್ ಹಿಡಿದು ಹುಚ್ಚಾಟ. ಇದು ಯಾವುದೋ ಸಿನಿಮಾ ಸೀನ್ ಅಲ್ಲ, ರಿಯಲ್ ಸೀನ್. ಪುಂಡನ ಅಟ್ಟಹಾಸ ಹೇಗಿದೆ ನೋಡಿ. ಹೌದು, ತನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೀಗೆ ಕೂಗುತ್ತಾ ಲಾಂಗ್ ಹಿಡಿದು ಓಡುತ್ತಾ ಪುಂಡ ಯುವಕನೊಬ್ಬ ಭಯ ಬೀಳಿಸಿದ್ದು ಶಿವಮೊಗ್ಗ ಜಿಲ್ಲೆ ಸಾಗರದ ಆನಂದಪುರದಲ್ಲಿ. ಆರೋಪಿ ಸಮೀರ್ನ ಹುಚ್ಚಾಟಕ್ಕೆ ಸ್ಥಳೀಯರು ಗಾಬರಿಯಾಗಿದ್ರು. ಲಾಂಗ್ ಹಿಡಿದು ಕಾರಿಗೆ ಅಡ್ಡ ಹಾಕಿ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಕೂಡಲೇ ಜನರು ಈತನನ್ನ ಹಿಡಿದು ಧರ್ಮದೇಟು ಕೊಟ್ಟಿದ್ದಾರೆ. ಸಾಗರ ತಾಲೂಕಿನ ಆನಂದಪುರದ ಯುವಕ ಅನ್ನೋದು ಗೊತ್ತಾಗಿದೆ.
ಇನ್ನು ಹೀಗೆ 4 ಜನ ಲಾಂಗ್ ಹಿಡಿದು ನಡು ರಸ್ತೆಯಲ್ಲಿ ಅಟ್ಟಹಾಸ ಮೆರೆದಿದ್ದಾರಂತೆ. ಸದ್ಯ ಆರೋಪಿ ಸಮೀರ್ನನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದು, ಪರಾರಿಯಾದ ಅಕ್ರಮ್ ಮತ್ತು ಇಮ್ರಾನ್ಗಾಗಿ ಹುಡುಕಾಟ ನಡೆದಿದೆ. ಈ ವಿಚಾರ ಈಗಾಗಲೇ ಸ್ಥಳೀಯ ನಾಯಕರ ವಾಕ್ಸಮರಕ್ಕೂ ಕಾರಣವಾಗಿದೆ. ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ತಿರುಗೇಟು ನೀಡಿದ್ರು. ಊರಿನಲ್ಲಿ ಈ ರೀತಿ ಆಗ್ತಾ ಇದೆ, ಹೇಗಿದು? ಯಾಕಿದೆಲ್ಲ ಒಂದೊಂದು ಘಟನೆ ಬಿಂಬಿಸಕ್ಕೆ ಹೋಗ್ಬೇಡಿ. ಎಲ್ಲೋ ನಡೆದ ಘಟನೆಗಳನ್ನ ಬಿಂಬಿಸಕ್ಕೆ ಹೋಗೋದು ಬೇಡ. ನಿಮ್ಮಲ್ಲೂ ಆಗಿದೆ, ಹೊರತುಪಡಿಸಿ ಮಾತಾಡೋದಾದ್ರೆ ನಾವ್ ಹೇಳ್ಬೋದು. ಅವ್ರೊಂದ್ ಸ್ವಲ್ಪ ಆ ದೃಷ್ಟಿಕೋನದಿಂದ ನೋಡ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಎಲ್ಲ ದೃಷ್ಟಿಕೋನದಲ್ಲೂ ಅವಶ್ಯಕತೆ ಇಲ್ಲ. ನಡೀತದೆ. ಯಾವುದೇ ಕಾರಣಕ್ಕೂ ನಾವು ಆ ಥರ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಮಾಡಿದ್ರೆ ಒದ್ದು ಒಳ ಹಾಕ್ತೀವಿ. ಯಾವುದೇ ಜಾತಿ ಧರ್ಮ ನೋಡಲ್ಲ. ಗೌರವ ಇರಬೇಕು. ಮೇ 18ರಂದು ಉಡುಪಿಯ ಗರುಡ ಗ್ಯಾಂಗ್ ಗಲಾಟೆ. ಆ ಪ್ರಕರಣ ಇನ್ನೂ ಹಸಿಯಾಗಿರುವಾಗಲೇ ಲಾಂಗ್ ಜಲಪಿಸುವ ಮತ್ತೊಂದು ಪ್ರಕರಣ ನೆರೆಯ ಜಿಲ್ಲೆ ಶಿವಮೊಗ್ಗದಲ್ಲಿ ನಡೆದಿದೆ. ಈ ರೀತಿಯ ಪ್ರಕರಣಗಳಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ ಅನ್ನುವ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.